ದಂಡನೆಯ ವಿಮೋಚನೆ ಅಥವಾ ಪಾಪಗಳ ಪರಿಹಾರ ಮಾಡುವುದು. ಅದರಲ್ಲಿ ಎರಡು ವಿಧಗಳಿವೆ. ಒಂದನೆಯದು ಸಂಪೂರ್ಣ ಪಾಪ ಪರಿಹಾರ ಅಥವಾ ವಿಮೋಚನೆ. ಎರಡನೆಯದು ಭಾಗಾಂಶ ಪಾಪ ಪರಿಹಾರ ಅಥವಾ ವಿಮೋಚನೆ. ನಾವು ಪಾಪ ನಿವೇದನೆ ಮಾಡಿದ ನಂತರ ಅದರ ಪರಿಹಾರ ಮಾಡಬೇಕು. ಏಕೆಂದರೆ ತಾತ್ಕಾಲಿಕ ಶಿಕ್ಷೆಯ ಅಥವಾ ಮಾರಕವಾದ ಪಾಪಗಳನ್ನು ಪೂರ್ತಿಯಾಗಿ ಅಳಿಸಿ ಹಾಕಲು ನಮಗೆ ಪಾಪಗಳಿಂದ ಪೂರ್ತಿಯಾಗಿ ದೂರವಿರಲಾಗದಾಗ ಅಥವಾ ನಮ್ಮ ಆತ್ಮಕ್ಕೆ ಮಾಡಿದ ಗಾಯಗಳನ್ನು ಸರಿಪಡಿಸಲು ನಾವು ಹಚ್ಚುವಂತಹ ಔಷಧಿ ಅಥವಾ ಚಿಕಿತ್ಸೆಯಾಗಿದೆ ಈ ದಂಡ ವಿಮೋಚನೆ. ಇದನ್ನು ನಾವು ದಾನ ಧರ್ಮ ನೀಡುವ ಮೂಲಕ, ಪ್ರಾರ್ಥನೆಗಳ ಮೂಲಕ, ಉಪವಾಸ ತ್ಯಾಗಗಳ ಮೂಲಕ ಆತ್ಮವನ್ನು ಸರಿಪಡಿಸುವುದಾಗಿದೆ. ಇದನ್ನು ನಾವು ಈ ಭೂಮಿಯ ಮೇಲೆ ಜೀವಿಸುವಾಗ ಅಥವಾ ಶುದ್ಧೀಕರಣ ಸ್ಥಳದಲ್ಲಿ ಸರಿಪಡಿಸಬೇಕಾಗುತ್ತದೆ. ನಮಗೆ ಧರ್ಮಸಭೆ ನೀಡಿರುವ ಅತ್ಯಮೂಲ್ಯವಾದ ಕೊಡುಗೆಗಳಾಗಿದೆ ಈ ದಂಡ ವಿಮುಕ್ತಿ ಕಾರ್ಯಗಳು. ಮೊದಲನೆಯದು ಸಂಪೂರ್ಣ ದಂಡ ವಿಮೋಚನೆ. ಅದನ್ನು ನಾವು ಪಡೆದಾಗ ನಾವು ಮಾಡಿದಂತಹ ಸಣ್ಣ ಪುಟ್ಟ ಪಾಪಗಳಿಗೆ ಸಂಪೂರ್ಣವಾಗಿ ದಂಡ ವಿಮೋಚನೆ ನಮಗೆ ಸಿಗುವುದು. ಎರಡನೆಯದು ಭಾಗಾಂಶ ಪಾಪ ಪರಿಹಾರದಲ್ಲಿ ನಮಗೆ ಸ್ವಲ್ಪವಾಗಿ ಅಥವಾ ಭಾಗವಾಗಿ ನಮಗೆ ಪಾಪಗಳಿಗೆ ದಂಡ ವಿಮೋಚನೆ ಅಥವಾ ಶುದ್ಧೀಕರಣ ಶಿಕ್ಷೆಯು ಕಡಿಮೆಯಾಗುವುದು. ಸಂಪೂರ್ಣ ದಂಡ ವಿಮೋಚನೆಯನ್ನು ಪಡೆಯಲು ಇರುವ ವಿಧಾನ. ಒಬ್ಬ ವ್ಯಕ್ತಿ ಮಾಡಬೇಕಾಗಿರುವ ಕಾರ್ಯಗಳೆಂದರೆ, ಮೊದಲನೇದಾಗಿ ಪಾಪ ನಿವೇದನೆ ಮಾಡಿ ಅಥವಾ 20 ದಿನಗಳ ಒಳಗೆ ಪಾಪ ನಿವೇದನೆ ಮಾಡಿರಬೇಕು. ಎರಡನೆಯದು ಎಲ್ಲ ಪಾಪಗಳಿಂದ ದೂರವಿರಲು ನಿರ್ಧರಿಸಿರಬೇಕು ಅಥವಾ ಪಾಪಗಳನ್ನು ಬಿಟ್ಟು ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಬೇಕು. ಪೋಪ್ ಜಗದ್ಗುರುಗಳಿಗಾಗಿ ಒಂದು ಪರಲೋಕದಲ್ಲಿರುವ, ಒಂದು ನಮೋ ಮರಿಯ ಮತ್ತು ಒಂದು ಪಿತನ ಸುತನ ಹೇಳಿ ಪೋಪ್ ಜಗದ್ಗುರುಗಳಿಗೆ ಉದ್ದೇಶಕ್ಕಾಗಿ ಸಮರ್ಪಿಸುವುದು. ಇದರಿಂದ ಪೂರ್ತಿ ದಂಡ ವಿಮೋಚನೆಯೇ ನಮಗೆ ಸಿಗುವುದು. ಆದರೆ ಇದಕ್ಕೆ ದಂಡ ವಿಮೋಚನೆ ಪಡೆಯುವುದನ್ನು ನಾವು ಮೊದಲೇ ನಿರ್ಧರಿಸಿರಬೇಕು. ಈ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಆತ್ಮಕ್ಕಾಗಿ ಅಥವಾ ಸತ್ತು ಹೋಗಿರುವ ಬೇರೆ ಆತ್ಮಗಳಿಗೆ ಅಥವಾ ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳಿಗಾಗಿ ಇದನ್ನು ಸಮರ್ಪಿಸಬಹುದಾಗಿದೆ. ಜೀವಂತವಾಗಿರುವ ಬೇರೆ ಯಾವುದೇ ವ್ಯಕ್ತಿಗಳಿಗೆ ನಾವು ಇದನ್ನು ಸಮರ್ಪಿಸಲು ಆಗುವುದಿಲ್ಲ. ದಂಡ ವಿಮೋಚನೆಯನ್ನು ನಾವು ಪಡೆಯಲು ಮೊದಲೇ ಪಾಪ ನಿವೇದನೆ ಮಾಡಿರಬೇಕು. ಇದು ಪಾಪ ಕ್ಷಮೆಯಲ್ಲ, ಪಾಪ ಕ್ಷಮೆ ಪಡೆದಂತಹ ಪಾಪಗಳಿಗೆ ಇರುವಂತಹ ಶಿಕ್ಷೆಯನ್ನು ಕಡಿಮೆ ಮಾಡುವಂತಹ ಒಂದು ಉದ್ದೇಶವಾಗಿದೆ. ಈ ಸಂಪೂರ್ಣ ದಂಡ ವಿಮೋಚನೆಯನ್ನು ದಿನಕ್ಕೆ 1 ಬಾರಿ ಮಾತ್ರ ಪಡೆಯಲಾಗುವುದು. ಎರಡನೆಯದು ಭಾಗಾಂಶ ದಂಡ ವಿಮೋಚನೆಯನ್ನು ಅನೇಕ ವಿಧಗಳ ಮೂಲಕ ನಾವು ದಿನಕ್ಕೆ ಅನೇಕ ಬಾರಿ ಪಡೆಯಬಹುದಾಗಿದೆ. ಯೇಸುವಿನ ಪವಿತ್ರ ಹೃದಯದ ಮನವಿ ಮಾಲೆ ಹೇಳುವುದರ ಮೂಲಕ, ದೇವಮಾತೆಯ ಮನವಿ ಮಾಲೆ, ತ್ರಿಕಾಲ ಪ್ರಾರ್ಥನೆ, ಸಂತ ಬರ್ನಾಡರು ಹೇಳಿಕೊಟ್ಟಿರುವ ಪ್ರಾರ್ಥನೆ, ನಮೋರಾಣಿ ಪ್ರಾರ್ಥನೆ, ಶಿಲುಬೆಯ ಹಾದಿ, ಕರುಣೆಯ ಜಪಸರ, ಪವಿತ್ರ ಶಿಲುಬೆ ಗುರುತನ್ನು ಭಕ್ತಿಯಿಂದ ಹಾಕುವುದು, ಬಲಿ ಪೂಜೆಯಲ್ಲಿ ಭಕ್ತಿಯುತವಾಗಿ ಪಾಲ್ಗೊಳ್ಳುವುದು, ಪವಿತ್ರ ಬೈಬಲನ್ನು ಓದುವುದರ ಮೂಲಕ ಪರಮಪ್ರಸಾದದ ಸಂಪುಟಕ್ಕೆ ಭೇಟಿ ನೀಡುವುದು ಅಥವಾ ಆರಾಧನಾಲಯಗಳಲ್ಲಿ ಹೋಗಿ ಯೇಸುವನ್ನು ಸಂದರ್ಶಿಸುವುದು. ಈ ಎಲ್ಲ ಕಾರ್ಯಗಳಿಂದಾಗಿಯೂ ಪುಣ್ಯಕ್ಷೇತ್ರಗಳಿಗೆ ನಾವು ಹೋಗಿ ದರ್ಶಿಸುವುದರ ಮೂಲಕ ಹಾಗೂ ಪವಿತ್ರ ವಸ್ತುಗಳನ್ನು ಧರಿಸಿಕೊಳ್ಳುವುದರ ಮೂಲಕ, ರೋಗಿಗಳನ್ನು ಅಥವಾ ಜೈಲಿನಲ್ಲಿರುವಂತಹ ವ್ಯಕ್ತಿಗಳನ್ನು ಸಂದರ್ಶಿಸುವುದರ ಮೂಲಕ ನಾವು ಅನೇಕ ರೀತಿಯ ದಂಡ ವಿಮೋಚನೆಯನ್ನು ಪಡೆದುಕೊಳ್ಳಬಹುದು. ಇದರಿಂದ ನಾವು ಶುದ್ಧೀಕರಣ ಸ್ಥಳದಲ್ಲಿ ಕಳೆಯುವಂತಹ ದೀರ್ಘಕಾಲ ಸಮಯವನ್ನು ನಾವು ಕಡಿಮೆ ಮಾಡಬಹುದು. ಈ ಎಲ್ಲ ಕಾರ್ಯಗಳ ನಂತರ ನಾವು ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸುವುದು ಉತ್ತಮ.